ಅದು ಕನ್ನಡಿ ಮೇಲೆ ಬರ್ದಿರೋದು? ಏನಿಲ್ಲ ಅತ್ತೆ, ಕನ್ನಡಿ ಸ್ವಲ್ಪ ಧೂಳಾಗಿತ್ತು, ಒರೆಸ್ತಾ ಇದ್ದೆ ಅಷ್ಟೇ. ನನ್ನೇ ಏಮಾರ್ಸೋಕೆ ಪ್ರಯತ್ನ ಮಾಡ್ತಾ ಇದೀಯಾ? ಅದರಲ್ಲಿ ಏನೋ ಬರ್ದಿದೆ. ಯಾರು ಬರ್ದಿದ್ದು ಅಂತ ನಿಜ ಹೇಳು. ಅಯ್ಯೋ ಇಲ್ಲ ಅತ್ತೆ, ನಿಜವಾಗ್ಲೂ ಏನು ಬರ್ದಿಲ್ಲ ಅದ್ರ ಮೇಲೆ. ಈಗಷ್ಟೇ ನಾನು ಕಣ್ಣಿಗೆ ಮಣ್ಣು ಎರ್ಚಬೇಡ ಅಂತ ಹೇಳಿದ್ದೀನಿ, ನೀನು ಖಾರದ ಪುಡಿನೇ ಎರ್ಚೋ ಪ್ರಯತ್ನ ಮಾಡ್ತಾ ಇದೀಯಾ. ನೋಡು, ಅದರಲ್ಲಿ ಏನು ಬರ್ದಿದೆ ಅಂತ ಹೇಳು, ಇಲ್ದಿದ್ರೆ ಎಲ್ಲರನ್ನು ಕರೆದು ರಾದ್ದ ಅಂತ ಮಾಡ್ಬಿಡ್ತೀನಿ. ಈ ಪಿಜ್ಜಾ ಅಜ್ಜಿ ಅತ್ತೆ ಎಷ್ಟೊಂದು ಕಟ್ಟ ಕೊಡ್ತಾ ಇದ್ದಾರೆ. ಅಯ್ಯೋ ಬೇಡ ಅತ್ತೆ, ಅಂಥದ್ದು ಏನಿಲ್ಲ. ಅದು ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಅಮ್ಮ ಸ್ಪೆಷಲ್ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಮರ್ತೋಗ್ಬಾರ್ದು ಅಂತ ಮಿರರ್ ಮೇಲೆ ಬರಿತಾ ಇದ್ದೆ ಅಷ್ಟೇ. ಏನು ಇವತ್ತು ಅಮಾವಾಸ್ಯೆನಾ? ನಾನು ಮರ್ತೇ ಬಿಟ್ಟಿದ್ದಲ್ಲಿ. ಅಯ್ಯಯ್ಯೋ, ಆ ದೆವ್ವಗೆ ಹುಚ್ಚಿಡ್ದು ಇನ್ನು ಏನೇನು ಕಾಟ ಕೊಡುತ್ತೋ ಏನೋ. ಇಲ್ಲಪ್ಪ, ನಾನು ದೇವರನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ಹತ್ತೇಳು ಸ್ವಾಮಿ, ಹತ್ತೇಳು ಸ್ವಾಮಿ, ಹತ್ತೇಳು ಸ್ವಾಮಿ. ಅತ್ತೆ, ಪೂಜೆ ಆದ್ಮೇಲೆ ಪ್ರಸಾದ ಇರುತ್ತಲ್ವಾ, ಅಜ್ಜಿ ಏನೇನು ಮಾಡ್ದಿರ ಅಂತ ನಾನು ನೋಡ್ಕೊಂಡ್ ಬರ್ತೀನಿ. ಸಾಕ್ಷತೆ, ನೀವು ಇವತ್ತು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಅಂಜಲಿ ಹೋಲಿಗೆ ರಘುನ್ ಮನೆಗೆ ಬರೋ ಥರ ಮಾಡ್ತಾಳ. ಅಷ್ಟು ಪುಟ್ಟ ಹುಡುಗಿ ಕೈಲಿ ಇಷ್ಟು ದೊಡ್ಡ ಕೆಲಸ ಆಗತ್ತಾ? ಮನೇಲಿ ಇಷ್ಟೆಲ್ಲ ಆದಮೇಲೆ ನಾನು ರಘುನ್ ಮದುವೆ ಆಗ್ತೀನಿ ಅನ್ನೋ ಹೋಪ್ಸೇ ಹೊಟ್ಟೋಗಿತ್ತು. ಇವಾಗ ಅಂಜಲಿಯಿಂದ ನನ್ನ ಕನಸುಗಳೆಲ್ಲ ನನಸಾಗೋ ಥರ ಕಾಣ್ತಾ ಇದೆ. ಥ್ಯಾಂಕ್ಸ್ ಅ ಲಾಟ್ ಅಂಜಲಿ. ಅಯ್ಯಯ್ಯೋ, ಸಾಕ್ಷತೆ ಕೈಯಲ್ಲಿ ರಘುಂಕ ಜೊತೆ ಫೋನ್ ಮಾಡ್ಸೋದೆ ಮರ್ತೋಗ್ಬಿಟ್ಟಿದೆ. ಏನ್ ಮಾಡೋದೀಗ? ಅಸ್ಪೂಸ್ ನಿಂಬುದುಸ್ ಮೊಬೈಲ್ಗಳೇ, ಪ್ಲೀಸ್ ನೀ ರೂಮಿಂದ ಆಚೆ ಹೋಗಿ. ಪ್ಲೀಸ್ ಪ್ಲೀಸ್ ಈ ರೂಮಿಂದ ಆಚೆ ಹೋಗಿ ಮೊಬೈಲ್ಗಳೇ. ಪ್ಲೀಸ್ ಮೊಬೈಲ್ಗಳೇ, ಪ್ಲೀಸ್. ಫೋನ್ಗಳೇ ಪ್ಲೀಸ್ ಎಲ್ಲ ಹಾಡ್ಕೊಂಡು ಬನ್ನಿ. ಪ್ಲೀಸ್ ಫೋನ್ಗಳೇ, ಪ್ಲೀಸ್ ಪ್ಲೀಸ್ ಫೋನ್ಗಳೇ, ಪ್ಲೀಸ್. ಈಗ ಸಾಕ್ಷಾತ್ ರೂಮಿಗೆ ಹೋಗಿ ಪ್ಲೀಸ್ 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 ಫೋನ್ಗಳೇ ಹೋಗಿ ಹೋಗಿ.
ಅಂಜಲಿ ಎಂಥ ಒಳ್ಳೆ ಕೆಲಸ ಮಾಡಿದ್ಲು. ಮಿರರ್ ಮೇಲೆ ಹೋಲಿ ವಿಷಯ ಬರೆದ್ಲು. ಹೋಲಿಗೆ ರಘು ಬರ್ತಾನೆ ಅಂತ ಹೇಳಿದಾಳೆ. ಹೋಲಿಗೇನಾದರೂ ರಘು ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರತ್ತಲ್ಲ. ಸುಖದ ಸ್ವಪ್ನಗಾನ ಎದೆಯ ತಾಣ ಒಲವ ಭಾವವೀಣ. ಏ ಲಡ್ಡು, ಮನೇಲಿರೋರು ಎಲ್ಲರ ಫೋನು ಬಂದು ಇಲ್ಲಿ ಬೀಳ್ತಿದೆ ಕಣೋ. ನಂಗೆ ತುಂಬ ಭಯ ಆಗ್ತಿದೆ. ಭಯ ಯಾಕತ್ತೆ? ಇದನ್ನೆಲ್ಲ ಬಂದು ಬೀಳೋ ಹಾಗೆ ಮಾಡಿದ್ದೆ ನಮ್ಮ ಅಂಜಲಿ. ಅಂಜಲಿನಾ? ಎಲ್ಲಿದ್ದಾಳೆ ಅವಳು? ಇಲ್ಲೇ ನನ್ನ ಜೊತೆನೇ ಇದ್ದಾಳಲ್ಲ. ಮೂರ್ತಿ, ನೀವು ರಘು ಅಂಕಲ್ ಜೊತೆ ಮಾತಾಡಬೇಕಲ್ವಾ? ಅದಕ್ಕೆ ಮ್ಯಾಜಿಕ್ ಮಾಡಿ ಇಷ್ಟೊಂದು ಮೊಬೈಲ್ಗಳೆಲ್ಲ ತರಿಸಿದ್ದೀನಿ. ಅತ್ತೆ, ನೀವು ರಘು ಅಂಕಲ್ ಜೊತೆ ಮಾತಾಡ್ಬೇಕಲ್ವಾ, ಅದಕ್ಕೆ ಇದನ್ನೆಲ್ಲ ತರಿಸಿದಳಂತೆ. ಹೌದಾ? ತುಂಬ ಥ್ಯಾಂಕ್ಸ್ ಅಂಜಲಿ. ಆದರೆ ರಘುಗೆ ಫೋನ್ ಮಾಡಕ್ಕೆ ಇಷ್ಟೆಲ್ಲ ಫೋನ್ ಯಾಕೆ? ಒಂದು ಫೋನ್ ತಂದಿದ್ರೆ ಸಾಕಾಗಿತ್ತಲ್ವಾ? ಯಾವ ಫೋನ್ ಇಷ್ಟ ಅಂತ ಹೇಳಿಲ್ಲ, ಅದಕ್ಕೆ ಎಲ್ಲ ಫೋನು ಮ್ಯಾಜಿಕ್ ಮಾಡಿಬಿಟ್ಟೆ. ಅದೇ ಅತ್ತೆ, ನಿಮ್ಗೆ ಇಷ್ಟವಾದ ಫೋನಲ್ಲಿ ಮಾತಾಡ್ಲಿ ಅಂತ ಎಲ್ಲ ಫೋನಲ್ಲಿ ಬರೋ ಹಂಗೆ ಮಾಡಿದಾಳೆ. ಓಹ್, ಗ್ರೇಟ್ ಅಂಜಲಿ. ನಮ್ಮನೇಲಿ ನನ್ನಿಷ್ಟ ಕೇಳೋರು ಯಾರಿದ್ದಾರೆ ಹೇಳು? ಮುಳುಗ್ತಿರೋನ್ಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರೆ ಜೀವ ಉಳಿಯತ್ತಂತೆ. ಹಾಗೆ ನನ್ನ ಪ್ರೀತಿ ಜೀವ ಉಳಿಯೋಕ್ಕೆ ಯಾವುದೋ ಒಂದು ಮೊಬೈಲ್ ಆದರೆ ಸಾಕು. ರಘು ಜೊತೆ ಯಾವಾಗ ಮಾತಾಡ್ತೀನೋ ಅನಿಸ್ತಾ ಇದೆ. ಅಂದ್ರೆ ಸಾಕ್ಷಾತ್ ರಘು ಅಂಕಲ್ಗೆ ಫೋನ್ ಮಾಡಿರೋದು ಗೊತ್ತಾಗತ್ತಾ? ಅದಕ್ಕೆ ನಾನು ಓಡ್ ಬಂದಿದ್ದು. ದೊಡ್ಡಮ್ಮ ಕಾಲೇಜ್ ನೋಡೋಕ್ಕಿಂತ ಮುಂಚೆ ನಾವೇನಾದರೂ ಮಾಡಲೇಬೇಕು ಅಂಜಲಿ. ದೊಡ್ಡಮ್ಮ ಫೋನ್ ತೆಗ್ದೇನಾರ ನೋಡ್ತಾ ಇದ್ರಲ್ಲ. ಹೌದಾ? ನೋಡೇ ಬಿಟ್ರಾ? ಅಲ್ಲಿಗೆ ಅತ್ತೆ ಕತೆ ಮುಗೀತು. ಅತ್ತೆ ರಘು ಅಂಕಲಿಗೆ ಫೋನ್ ಮಾಡಿದ್ದು ಗೊತ್ತಾಗಿರುತ್ತೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಏನು ಮಾಡೋದೀಗ? ಏನು ಮಾಡೋದು?